ಕೊಟ್ಟಾದ ನಂತರ ಜನ ಯಾಕೆ ಸುಮ್ಮನೆ ಇದ್ರು ಅಂತಂದರೆ, ಒಂದು ಫೇರ್ ಆದ ಒಳ್ಳೆಯ ತನಿಖೆ ಆಗುತ್ತೆ, ಒಂದು ನ್ಯಾಯ ಸಿಗುತ್ತೆ, ಈ ತನಿಖೆ ಮಾಡೋದಕ್ಕೆ ಬಿಡಬೇಕು, ಆರಾಮಾಗಿ ಆಗಲಿ ಅಂತೇಳಿ ಎಲ್ಲ ಸುಮ್ಮನೆ ಇದ್ದರು. ಆದರೆ ಯಾವಾಗ ಇದರಲ್ಲಿ ಈ ಥರದ ಏನು ಪ್ರಬಲವಾದ ಶಕ್ತಿಗಳು ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ ಈ ಕೇಸಲ್ಲಿ, ಯಾವಾಗ ಚಿನ್ನಯ್ಯನ ಹೊಸ್ಟೈಲ್ ಮಾಡಿದಾರೋ, ಇದೆಲ್ಲ ಆದ ನಂತರ ಪ್ರಗತಿಪರರು ಮತ್ತು ಚಿಂತಕರು ಈ ವಿಚಾರದಲ್ಲಿ ಏನು ಹೆಣ್ಮಕ್ಳ ಪರವಾಗಿ ನಿಂತಿದ್ದಾರೆ ಅವ್ರಿಗೆ ಕೂಡ ಒಂದು ಅನುಮಾನ ಶುರುವಾಗಿದೆ. ಅಂದರೆ ಎಲ್ಲೋ ಈ ಪ್ರಕರಣವನ್ನು ಮುಚ್ಚಾಕ್ತಾರೆ, ಸತ್ಯ ಹೂತು ಹೋಗುತ್ತೆ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಆ ಆತಂಕದ ಕಾರಣಕ್ಕಾಗಿಯೇ ಇವತ್ತು ಇಷ್ಟು ದೊಡ್ಡ ಪ್ರತಿಭಟನೆ ನಡೆದಿದೆ. ಬಹುಶಃ ಇದೊಂದು ಆರಂಭ ಅಂತ ಅಂದ್ಕೊತೀನಿ. ಆಮೇಲೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಕರಣನ ಏನೋ ಮಾಡಿ ಒಂದು ತಿಪ್ಪೆ ಸಾರಿಸಿ ಹಳ್ಳ ಹಿಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷಿಗಳು ಬೀದಿಲಿ ರಸ್ತೆಯಲ್ಲಿ ಚೆಲ್ಲಾಡ್ಕೊಂಡು ಹೋಗಿದೆ. ಎಲ್ಲ ಅದನ್ನು ನೋಡ್ತಾ ಇದ್ದಾರೆ. ಯಾರಿಗೂ ಕೂಡ ಜನ ಇವತ್ತು ಭಾಳ ವಿವೇಕ ಇರೋರು, ತಿಳುವಳಿಕೆ ಇರೋರು, ಅವ್ರಿಗೆ ಗೊತ್ತು ಸತ್ಯ ಎಲ್ಲಿದೆ ಅಂತ ಎಲ್ಲ ಚೆನ್ನಾಗಿ